ಯೋ 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 ಇವಳ್ದೇನ್ ಬಾಯ ಬೊಂಬಾಯ ಆ ದೇವ್ರೊಬ್ರಿಗೆ ಗೊತ್ತು. ನಿಮ್ದು ತುಂಬಾ ಕಮ್ಮಿ ಇದೆ ಬಾಯಿ ಪಾಪ. ನೋಡಿ ನೋಡಿ ಅದಕ್ಕೆ ನಿಮ್ ಮುಂದೆ ನನ್ನನ್ನ ಹೇಗ್ ಅಂತಿದ್ದಾಳೆ ಅಂತ. ಚೇಳು ಕುಟ್ಕಿದ್ರೆ ಗೊತ್ತಾಗಲ್ಲ, ಕಿರ್ಚ್ದೋನ್ ಮಾತ್ರ ಎಲ್ರ ಕಣ್ಗೂ ಕಾಣೋದು. ಹೌದಮ್ಮ. ಸ್ವಲ್ಪ ಸುಮ್ಮನಿರ್ತೀರಾ? ನಾವೆಲ್ಲ ಒಂದೇ ಮನೆಯವರು. ಹೀಗೆ ಕಚ್ಚಾಡ್ತಾ ಇದ್ರೆ ನೋಡಿದವ್ರು ನಮ್ಮ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ಸದ್ಯ ಇವ್ರು ಬೇರೆ ಮನೇಲಿಲ್ಲ, ಇದ್ದಿದ್ರೆ ಕತೆ ಬೇರೆ ಆಗಿರೋದು. ಹೊಂದ್ಕೊಂಡು ಬಾಳೋದ್ರಲ್ಲೇ ಸುಖ ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂದಾಗೆ ಹೇಳೋದನ್ನೇ ಮರ್ತುಬಿಟ್ಟಿದ್ದೆ. ಜಯಂತ, ನಾನು ಲೆಕ್ಕದಲ್ಲಿ ಎಷ್ಟು ವೀಕು ಅಂತ ನಿನಗೆ ಗೊತ್ತಿದೆಯಲ್ಲ. ಮನೆ ಲೆಕ್ಕನೆಲ್ಲ ಬರೆದಿಟ್ಟಿದ್ದೀನಿ. ಅದನ್ನು ನಿನ್ನ ಮಾವನ ತೋರ್ಸಕ್ಕೆ ಮೊದಲು ಒಂದ್ಸಲ ನೀನು ನೋಡ್ಬಿಡಪ್ಪ. ಮಯೂರಿ, ಜಯಂತ ಲೆಕ್ಕದಲ್ಲಿ ಎಷ್ಟು ಜಾಣ ಗೊತ್ತಾ? ಜಯಂತ ಬಾಪ. ಮೀನಾಕ್ಷಿ ನಡಿ ಬಾಪ. ನೋಡಿ, ನಾನೇನು ಅವ್ರ ಹತ್ರ ಜಗಳಕ್ಕೆ ಹೋಗಿರ್ಲಿಲ್ಲ. ಅವ್ರಾಗ ಅವರೇ ಜಗಳ ಕಟ್ಕೊಂಡು ಬಂದಿದ್ದು. ನೀವೇನಾದರೂ ಹೇಳೋ ಹಾಗಿದ್ರೆ ಹೋಗಿ ಅವ್ರಿಗೆ ಹೇಳಿ. ಸರಿ, ನೀನೇನು ತಲೆ ಕೆಡಿಸ್ಕೋಬೇಡ, ನೆಮ್ಮದಿಯಾಗಿರು. ಮೀಗ, ಇವಳು ಬ್ಯಾಗ್ ಎಲ್ಲ ಸಾಕ್ಸೋದಕ್ಕೆ ಸ್ವಲ್ಪ ಇವಳಿಗೆ ಸಹಾಯ ಮಾಡಮ್ಮ. ಆಯಿತು ಅಮ್ಮ. ಅಮ್ಮ, ಅತ್ತೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅವ್ರ ಹತ್ರ ಹೋಗಿ ಸಮಾಧಾನದ ಮಾತಾಡು. ಮೀನಾಕ್ಷಿ, ಮೀನಾಕ್ಷಿ, ಕೋಪ ಬಿಟ್ಬಿಡು. ನಾ ಮಯೂರಿಗೆಲ್ಲ ಹೇಳಿದ್ದೀನಿ. ಇನ್ನು ಅವಳು ಜಯಂತನ ತಂಟೆಗೆ ಬರಲ್ಲ. ಹಾಗೇನಾದರೂ ಬಂದರೆ ನನಗೆ ತಿಳಿಸು. ಹಾಗಲ್ಲ ಅದಕ್ಕೆ. ಅಲ್ಲ, ಅವಳು ನೋಡು, ನೀ ಕೋಪ ಮಾಡ್ಕೊಳ್ಳೋದ್ರಲ್ಲ ಅರ್ಥ ಇದೆ. ನಿನ್ನ ಸ್ಥಾನದಲ್ಲಿ ನಾನಿದ್ರೂ ಹೀಗೆ ಮಾಡ್ತಿದ್ನೇನು. ಇದೊಂದು ಸಲ ಮಯೂರಿನ ಕ್ಷಮಿಸ್ಬಿಡಮ್ಮ. ತಾಯಿ ಇಲ್ದಿರೋ ತಬ್ಲಿ ಮುಕ್ತವಾಗಿ ಬೆಳೆದಿದ್ದಾಳೆ. ಅವಳ ನಡೆ ನುಡಿ ಎಲ್ಲ ನಮಗೀಗ ವಿಚಿತ್ರವಾಗಿ ಕಾಣ್ಬೋದು. ಆದರೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ನೋಡು ಮೀನಾಕ್ಷಿ, 4 ಪಾತ್ರೆ ಒಟ್ಟಿಗೆ ಇದೆ ಅಂದರೆ ಅದು ಸದ್ದು ಮಾಡುತ್ತೆ. ಹಾಗೆ ಅಂತ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅದು ಒಟ್ಟಿಗೆ ಇದೆಯಲ್ಲ ಅಂತ ಸಂತೋಷ ಪಡಬೇಕು. ಇವರು ಹಾಗೇನೆ. ಜಯಂತ್ ಯಾರು ಅಂತ ಮಯೂರಿಗೆ ಗೊತ್ತಿರಲಿಲ್ಲ, ಮಯೂರಿ ಯಾರು ಅಂತ ಜಯಂತಿಗೆ ಗೊತ್ತಿರಲಿಲ್ಲ. ಈಗ ಎಲ್ಲರೂ ಒಟ್ಟಿಗೆ ಇದ್ದಾರಲ್ಲ. ಜಯಂತ್ ಹೇಗೆ ಅಂತ ಮಯೂರಿ ತಿಳ್ಕೊತಾಳೆ, ಮಯೂರಿ ಹೇಗೆ ಅಂತ ಜಯಂತ್ ತಿಳ್ಕೊತಾನೆ. ಹೀಗೆ ಅವ್ರ ಆತ್ಮೀಯತೆ ಬೆಳೆಯುತ್ತಾ ಹೋಗುತ್ತೆ. ಅಲ್ಲಿವರೆಗೆ ನಾವು ಸುಮ್ಮನಿರಬೇಕು ಅಷ್ಟೆ. ನೋಡು ಮೀನಾಕ್ಷಿ, ಈಗ ನಿಂಗೇನೆ 3-4 ಜನ ಮಕ್ಕಳಿದ್ದು ಅವರವರೇ ಕಿತ್ತಾಡ್ತಿದ್ರೆ ಆಗ ನೀ ಏನು ಮಾಡ್ತೀಯಾ? ಒಂದು ಮಗುನ ವಹಿಸ್ಕೊಂಡು ಇನ್ನೊಂದು ಮಗುನ ದೂಷಿಸ್ತೀಯಾ? ಇಲ್ಲ ತಾನೆ? ಹಾಗೆ ಇದೂನು ನಾವು ಸ್ವಲ್ಪ ಕಂಡು ಕಾಣ್ದಂಗೆ ಇದು ಬಿಟ್ರೆ ಅವರವರೇ ಸರಿ ಹೋಗ್ತಾರೆ. ಏನಂತೀಯ? ಮೀನಾಕ್ಷಿ, ಏನು ಮಾಡ್ತಿದ್ಯಾ? ಹಾಂ, ಜಯಂತನ್ಗಿಷ್ಟ ಅಂತ ನೂಡಲ್ಸ್ ಮಾಡ್ತಾ ಇದ್ದೀನಿ. ಹಾಂ, ನೀನು ನೂಡಲ್ಸ್ ಮಾಡು, ನಾನು ಆಮೇಲೆ ಅವನಿಗಿಷ್ಟವಾದ ಕ್ಯಾರೆಟ್ ಹಲ್ವಾ ಮಾಡ್ತೀನಿ. ಖುಷಿನಾ? ಬಾ ಮಯೂರಿ.
ಇಷ್ಟು ದಿನ ಈ ರೂಮಲ್ಲಿ ನಾನು ಒಬ್ಬಳೇ ಇದ್ದೆ. ಇನ್ನು ಮುಂದೆ ನೀನು ಇರ್ತೀಯ ಅಲ್ವಾ, ನನಗೊಂದು ಒಳ್ಳೆ ಕಂಪ್ನಿ ಸಿಕ್ಕಿದ ಹಾಗಾಯಿತು. ಇನ್ಮೇಲೆ ನಾನು ನೀನು ಚೆನ್ನಾಗಿ ಮಾತಾಡ್ತಾ ಹರಟೆ ಹೊಡಿತಾ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ಅಲ್ವಾ ಮಯೂರಿ? ನೋಡೋಣ. ಚಿಂಟು ಬಾ, ನಾವು ಹೊದಿಕೆ ಸರಿ ಮಾಡೋಣ. ಮೇಘ, ಆ ಪರದೇಸಿ ಪುಟ್ಟ ಅವನ ರೂಮನ್ನು ರೂಮು ಅಂದ್ಕೊಂಡಿದ್ದಾನೋ ಅಥವಾ ಅರಮನೆ ಅಂದ್ಕೊಂಡಿದ್ದಾನೋ ಒಂದು ಅರ್ಥ ಆಗ್ತಿಲ್ಲ. ಸಿಕ್ಕಾಪಟ್ಟೆ ದಿಮಾಗಿದೆ ಅವನಿಗೆ. ಸಾಲದಕ್ಕೆ ಅವರಮ್ಮನ ಸಪೋರ್ಟ್ ಬೇರೆ. ಎಲ್ಲದಕ್ಕೂ ಪುಟ್ಟಣ್ಣ ಅಂದ್ಕೊಂಡು ಬಂದ್ಬಿಡ್ತಾರೆ. ಅದು ಮುಂಚೆಯಿಂದನೂ ಹೀಗೇನಾ? ಅಮ್ಮನ ಸೆರೆಗಿಟ್ಕೊಂಡೇ ಸುತ್ತಾ ಇರುತ್ತಾ? ಇಲ್ಲ ಮಯೂರಿ, ಹಾಗಲ್ಲ ಏನು ಇಲ್ಲ. ಅಣ್ಣ ಹೇಗೆ ಅಂದರೆ, ಒಂದು ನಿಮಿಷ, ನಾನು ಆಗಲೇ ಕೇಳಬೇಕು ಅಂದ್ಕೊಂಡೆ. ಅವ್ನು ನೀನು ಅತ್ತೆ ಮಗ ತಾನೆ? ಹಾಂ. ಮತ್ತೆ ಯಾಕೆ ನೀನು ಅವನನ್ನ ಅಣ್ಣ ಅಂತ ಕರಿತೀಯ? ನಾನು ಚಿಕ್ಕ ವಯಸ್ಸಿಂದನೂ ಅವನ ಅಣ್ಣ ಅಂತಲೇ ಕರೆಯೋದು. ಅವನು ಅಷ್ಟೇ ನನ್ನ ತಂಗಿ ಅಂತಲೇ ಕರೀತಾನೆ. ನಮ್ಮಿಬ್ಬರು ಸಂಬಂಧ ಅಣ್ಣ ತಂಗಿ ಥರನೇ. ಅವನು ಅತ್ತೆ ಮಗ, ನನ್ನ ಮಾವನ ಮಗಳು ಅಂತ ನಾವಿಬ್ಬರು ಯಾವತ್ತೂ ಅಂದ್ಕೊಂಡೇ ಇಲ್ಲ. ಒಂದೇ ತಾಯಿ ಮಕ್ಕಳ ಥರನೇ ಬೆಳೆದ್ವಿ. ಅಪ್ಪ ಅಮ್ಮನೂ ಅವನ ದೊಡ್ಡ ಮಗ ಅಂತಲೇ ಕರೆಯೋದು. ಮಯೂರಿ, ಏನು ಗೊತ್ತಾ, ಜಯಂತಣ್ಣ ತುಂಬ ಬುದ್ಧಿವಂತ, ತುಂಬ ಒಳ್ಳೆಯವನು. ಮಯೂರಿ, ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗ್ತಿದೆ ಮಗಳೇ. ನಿನ್ನ ಕಡೆಯಿಂದ ನೀನು ಸರಿಯಾಗೇ ಇದೆಯಾ. ಆದ್ರೇನು? ನಾನೇನು ಅವ್ನ ರೂಮಿಗೆ ಬೇಕು ಅಂತ ಹೋಗಿದ್ನ? ನನ್ನ ವಸ್ತುಗಳನ್ನ ತರಕ್ಕೆ ತಾನೇ ನಾನು ಹೋಗಿದ್ದಿದ್ದು. ಅದು ನೀವು ಹೇಳಿದ್ಮೇಲೆ ನಾನು ಹೋದೆ ಅಲ್ಲಿಗೆ. ಅಷ್ಟಕ್ಕೆ ಅವ್ನು ಹಾಗಾಡ್ಬಿಟ್ರೆ ಹೇಗೆ? ನಾನೇನು ಅವ್ನ ಖಜಾನೆ ಲೂಟಿ ಮಾಡಕ್ಕೆ ಹೋಗಿದ್ನ? ಅದು ಸಾಲದು ಅಂತ ಅವನೊಂದು ಕಡೆ ಆದ್ರೆ ಅವನ ತಾಯಿ ಇನ್ನೂ ಅತ್ಯಾಗಾಡ್ತಾನೆ. ಏನಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಳ್ದೇನೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಮಯೂರಿ, ಅತ್ತೆ ಮಾತನ್ನ ಮನ್ಸಿಗೆ ತಗೋಬೇಡ. ಅವ್ರು ನಿನಗೆ ನೋವು ಮಾಡಬೇಕು ಅಂತ ಹಾಗೆ ಹೇಳಿರಲ್ಲ. ಎಷ್ಟೇ ಆದರೂ ನೀನು ಈ ಮನೆಯವಳು ತಾನೆ. ಎಲ್ಲರೂ ಒಳ್ಳೆಯವರಾಗೆ ಕಾಣಿಸ್ತಾರೆ. ಹಾಗಲ್ಲ ಮಯೂರಿ. ಮೇಘ, ನೋಡು ಮಗಳೇ, ನಿಂಗೇನಾದರೂ ಅನ್ಸಿದ್ರೆ ನೀನು ನೇರವಾಗಿ ಬಂದು ನನ್ನ ಹತ್ರನೇ ಹೇಳು. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅದು ನ್ಯಾಯವಾಗಿತ್ತು ಅಂದರೆ ನಾನು ನಿನ್ನ ಪರವಾಗಿ ನಿಲ್ತೀನಿ, ಆಯಿತಾ? ಏನಾದರೂ ಇದ್ದರೆ ಹೇಳಮ್ಮ, ಪರವಾಗಿಲ್ಲ. ನೀವು ನನಗೇನು ಹೇಳಿದ್ರಿ? ಈ ಮನೆಯಲ್ಲಿ ಒಂದು 6 ತಿಂಗಳು ಇದ್ ನೋಡು ಅಂತ ತಾನೆ. ನಾನು ಬಂದು 6 ದಿನಗಳು ಆಗಿಲ್ಲ. ಆಗ್ಲೇ ನಾನು ಈ ಮನೆಯವ್ರಿಗೆ ಬೇಡವಾದವಳು ಆಗೋಗ್ಬಿಟ್ಟಿದ್ದೀನಿ. ಅದನ್ನ ಅವ್ರು ನನ್ನ ವಸ್ತುಗಳ ಮೇಲೆ ತೋರಿಸ್ಕೋತಾರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಎಸಿತಾರೆ. ನಾಳೆ ದಿನ ನನ್ನೂ ಎಸ್ದು ಬಿಡ್ತಾರೆ. ನನ್ನ ಹತ್ರ ಈಗ ಏನು ಉಳ್ಕೊಂಡಿಲ್ಲ. ತಾಯಿ ಇಲ್ಲ, ತಂದೆ ಹತ್ರದಲ್ಲಿಲ್ಲ. ನನಗೆ ಅಂತ ಈ ಮನೇಲಿ ನೀವು ಕೊಟ್ಟಿದ್ದು ಒಂದು ರೂಮು, ಈಗ ಅದೂ ಇಲ್ಲ. 6 ತಿಂಗಳು ಎಲ್ಲರ ಹತ್ರನೂ ಚೀತು ಅಂತ ಉಗಿಸ್ಕೊಂಡು ಹೇಗಿರ್ಲಿ ನೀವೇ ಹೇಳಿ? ನೀನು ಹಾಗೆಲ್ಲ ಅನ್ಕೋಬೇಡಮ್ಮ. ನಾನು ಇದೀನಲ್ಲ ಇಲ್ಲಿ. ನಿನ್ನ ತಂಟೆಗೆ ಯಾರೂ ಬರದೇ ಇರೋಂಗೆ ನಾನು ನೋಡ್ಕೋತೀನಿ. ಹಾಗೆ ಯಾರಾದರೂ ಏನಾದರೂ ತೊಂದರೆ ಕೊಟ್ಟರೆ ತಕ್ಷಣ ಬಂದು ದೊಡ್ಡಮ್ಮ ಹೀಗಾಗಿದೆ ಅಂತ ನನಗೆ ಹೇಳು. ನಾನೆಲ್ಲ ಸರಿ ಮಾಡ್ತೀನಿ. ನಿನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಕೊಡು. ಇದು ನಿನ್ನ ಮನೆ ಅಲ್ಲ ಅನ್ನೋ ಭಾವನೆನ ಮನಸ್ಸಿನಿಂದ ತೆಗೆದುಹಾಕ್ಬಿಡು. ಸಂಪೂರ್ಣವಾಗಿ ಇದು ನಿನ್ನ ಮನೆ. ಅಮ್ಮ ಇರುವಾಗ ನೀನು ಅವಳ ಜೊತೆ ಹೇಗಿದೆಯೋ ಹಾಗೆ ನನ್ನ ಜೊತೆನೂ ಇರು. ಮಯೂರಿ, ಬದಲಾವಣೆ ಅನ್ನೋದು ಒಂದು ದಿವಸಕ್ಕೆಲ್ಲ ಆಗಲ್ಲಮ್ಮ.
ಸಮಯ ತಗೊಳುತ್ತೆ. ನೋಡು, ನಿಂಗೆ ಏನೇನು ವಸ್ತುಗಳು ಬೇಕು ಅಂತಿದೆಯೋ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿಕೊಡು, ತರಿಸ್ಕೊಡ್ತೀನಿ. ಮೇಘ, ಇವಳು ಬಟ್ಟೆ ಬರೆ ಇಟ್ಕೊಳ್ಳೋಕ್ಕೆ ಇವಳ್ದು ಏನೇನು ವಸ್ತುಗಳನ್ನ ಎಲ್ಲೆಲ್ಲಿ ಇಡಬೇಕು ಅಂತ ನೋಡಿ ಎಲ್ಲ ಸರಿಯಾಗಿ ಇಟ್ಕೊಡಮ್ಮ. ಹಾಗೆ ಅವಳು ದಿನ ಬಳಕೆಗೆ ಏನು ಬೇಕು ಅನ್ನೋದನ್ನು ಕೇಳ್ಕೊಂಡು ಒಂದು ಪಟ್ಟಿ ಮಾಡಿಕೊಡು. ನಾನು ಸಾಯಂಕಾಲಕ್ಕೆ ತರಿಸ್ಕೊಡ್ತೀನಿ. ಸರಿ ಅಮ್ಮ. ನಿಂಗೆ ಕಾಫಿ ಬೇಕಾ? ತಂದ್ಕೊಡ್ತೀನಿ. ಏನು? ಇವಳು ಯಾಕೆ ಯಾವಾಗಲೂ ಕಾದಿರೋ ಬಂಡ್ಲಿ ಥರ ಮುಖ ಮಾಡ್ಕೊಂಡಿರ್ತಾಳೆ, ಎಲ್ಲದಕ್ಕೂ ಹೆದರಾಡ್ದಂಗೆ ಇರ್ತಾಳೆ. ಇವಳಿಗೆ ಯಾಕೆ ಇಷ್ಟೊಂದು ಕೋಪ? ಇವಳಿಗೆ ಮಯೂರಿ ಅಂತ ಹೆಸರಿಡಬಾರ್ದಿತ್ತು, ಮೆಣಸಿನ್ಕಾಯಿ ಅಂತಲೇ ಹೆಸರಿಡಬೇಕಾಗಿತ್ತು. ಈ ಮಾತನ್ನೇನಾದರೂ ಅವಳು ಕೇಳಿಸ್ಕೊಂಡ್ರೆ ನಿನ್ನ ಬಾಯಿ ಮೇಲೆ ಬರೆ ಹಾಕ್ತಾಳಷ್ಟೆ. ಹೌದಾ? ಸಿಂಧು, ಈಗಿನ ಕಾಲದ ಹುಡುಗಿರಿದ್ದಾರಲ್ಲ, ಅದರಲ್ಲೂ ಸಿಟಿನಲ್ಲಿ ಬೆಳೆದಿರೋರು, ಒಬ್ಬ ಅವ್ರ ಚೇಷ್ಟೆ ತಡೆಯೋಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ, ಮೀಸೆ ಬಂದವನಿಗೆ ದೇಶ ಕಾಣಲ್ಲ, ವಯಸ್ಸು ಬಂದವಳಿಗೆ ನೆಲ ಕಾಣಲ್ಲ ಅಂತ. ಇಂಥವ್ರನ್ನ ನೋಡಿನೇ ಹಿರಿಯರು ಗಾದೆ ಮಾತು ಮಾಡಿರೋದು. ಹಿರಿಯರು ಕಿರಿಯರು ಅನ್ನೋ ಭಯ ಭಕ್ತಿ ಇದೆಯಾ ಸ್ವಲ್ಪನಾದರೂ ಅವರಿಗೆ? ಅದಕ್ಕೆ ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಅಂಥ ಹುಡುಗಿರಿಂದ ನಮ್ಮ ಜಯನ್ ದೂರ ಇರೋದೇ ಒಳ್ಳೆಯದು. ಆದರೆ ಅದಕ್ಕೆ ಎಲ್ಲ ಹುಡುಗಿರು ಒಂದೇ ಥರ ಇರೋದಿಲ್ಲ ನೋಡಿ. ನಮ್ಮ ಅಕ್ಕನ ಮಗಳು, ಅವಳು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಸಿಟಿನಲ್ಲೇ, ಆದರೂ ಏನು ವಿನಯ, ಏನು ವಿಧೇಯತೆ. ಅದೇ ಅದಕ್ಕೆ ನಾನು ಆಗಾಗ ನಿಮಗೆ ಹೇಳ್ತಾ ಇರ್ತೀನಲ್ಲ, ನನ್ನ ದೊಡ್ಡಮ್ಮನ ಮಗಳು ಚಾರುಲತಾ. ಹಾಂ, ಎಂಥ ಹುಡುಗಿ ಗೊತ್ತಾ ಅದಕ್ಕೆ? ರೂಪದಲ್ಲಿ ಅಪ್ಸರೆ, ಗುಣದಲ್ಲಿ ದೇವತೆ. ನೀವು ಹ್ಞೂ ಅಂದರೆ ನಮ್ಮ ಜಯಂತನ ವಿಷಯ. ಸಿಂಧು, ಜಯಂತನ್ಗೆ ಈಗಲೇ ಮದುವೆಗೆ ಏನು ಅವಸರ? ನಿಧಾನಕ್ಕೆ ಮಾಡಿದ್ರೆ ಆಯ್ತು ಬಿಡು. ನೀವು ಜಯಂತ್ ಮದುವೆನ ನಿಧಾನಕ್ಕೆ ಮಾಡಿ, ಪರವಾಗಿಲ್ಲ. ಆದರೂ ನಿಮಗೆ ವಿಷಯ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ಸರಿ ಸರಿ. ಅದಕ್ಕೆ ಮಜ್ಜಿಗೆ ಹಾಕ್ಕೊಡಿ, ನಾನು ಜಯಂತನ ಕೊಟ್ಟು ಬರ್ತೀನಿ. ಅದಕ್ಕೆ ನಿಮಗೊಂದು ಮುಖ್ಯವಾದ ವಿಷಯನ ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ. ಏನು? ನಮ್ಮ ಅಕ್ಕ ಕಾಲ್ ಮಾಡಿದ್ಲು. ನಮ್ಮ ಭಾವನ್ಗೆ ಬಿಸ್ನೆಸ್ನಲ್ಲಿ ಹೋದ ವರ್ಷ ಒಳ್ಳೆ ಲಾಭ ಬಂದಿದೆಯಂತೆ. ಅವಳು ಹೇಳಿದ ಪ್ರಕಾರ 2 ಕೋಟಿ ಲಾಭ ಬಂದಿದೆ ಅಂತ ಹೇಳಿದ್ಲು. ಏನು, 2 ಕೋಟಿನಾ? ಈ ವರ್ಷ ಅದಕ್ಕಿಂತ ಜಾಸ್ತಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ಲು. ಹೌದಾ? ಅದಕ್ಕೆ ನಾನು ಜಯಂತನ್ಗೆ ಮಜ್ಜಿಗೆ ಕೊಟ್ಬಿಟ್ಟು ಬರ್ತೀನಿ. ಹಾಂ. ಅಲ್ಲ, ಲಾಭನೇ 2 ಕೋಟಿ ಆದರೆ ಅಬ್ಬಬ್ಬ, ಅವ್ರಿನ್ನೆಂಥ ಶ್ರೀಮಂತರು ಇರಬೇಕು. ಅಬ್ಬಬ್ಬ. ಅಬ್ಬಾ, ಕೊನೆಗೂ ನನಗೆ ಬೇಕಾಗಿರೋ ಥಿಂಗ್ಸ್ ಬಂತು ಅಂತಾಯ್ತು. ಯಾರ್ದಿದು? ಮಯೂರಿದು ಅತ್ತೆ. ಏನಿದೆ ಇದರಲ್ಲಿ? ಯಾರು ಕಳಿಸಿದ್ದಮ್ಮ? ನನ್ನ ಫ್ರೆಂಡ್ ಅವ್ರ ತಾಯಿ ಕಳಿಸಿದ್ದು. ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಕಳಿಸ್ಕೊಡಿ ಅಂತ. ಓ, ಇಷ್ಟು ದೊಡ್ಡ ಬಾಕ್ಸು ಅಂದರೆ ತುಂಬ ಏನೇನೋ ಕಳಿಸಿರ್ಬೇಕಲ್ವಾ? ಒಂದು ಕೆಲಸ ಮಾಡು, ಇದನ್ನು ನಿನ್ನ ಕೋಣೆಗೆ ತಗೊಂಡು ಹೋಗಿ ಅಲ್ಲೇ ಓಪನ್ ಮಾಡು. ಮೇಘ, ಚಿಂಟು, ಸ್ವಲ್ಪ ಸಹಾಯ ಮಾಡಿ ಬನ್ನಿ. ಪರವಾಗಿಲ್ಲ ಬಿಡಿ, ನಾನು ನೋಡ್ಕೋತೀನಿ. ಕೊತ್ತಿಮರಿ, ಹೆಲ್ಪ್ ಮಾಡಲ್ವೇನೋ ಅಕ್ಕಂಗೆ? ಒಂದು ನಿಮಿಷ ಅಕ್ಕ. ಓ ಸರಿ, ಎತ್ತು ಬಾ, ಇರೋ. ನಿಧಾನಮ್ಮ. ಚಿಂಟು ಹುಷಾರು. ಏನೇನೋ ನಡೀತಾ ಇದೆ ಅದಕ್ಕೆ ಈ ಮನೇಲಿ. ಬೆಂಗಳೂರಿಂದ ಏನೇನೋ ತರಿಸ್ಕೊಂಡಿದ್ದಾಳೆ. ಆ ಡಬ್ಬದಲ್ಲಿ ಏನಿದೆ ಅಂತ ಕೇಳಿದ್ರೆ ಮೂತಿ ತಿರುಗಿಸ್ತಾಳೆ. ಹೇಳಿದ್ರೆ ಇವಳು ಗಂಟು ಕಳ್ಕೊತಾಳ. ಕೊಬ್ಬು ಅದಕ್ಕೆ ಅವಳಿಗೆ, ದುರಹಂಕಾರ. ಇವಳೆಲ್ಲಿ, ನಮ್ಮ ಚಾರು ಎಲ್ಲಿ? ಅದಕ್ಕೆ ಅವಳ ಕತೆನ ಬಿಡಿ, ಬನ್ನಿ ಒಳಗಡೆ ಹೋಗೋಣ. ಸಿಂಧು, ಈ ಗೂಬೆ ನಮ್ಮ ಮನೆ ಬಿಟ್ಟು ಹೋಗೋದೇ ಇಲ್ಲ ಅಂತಿದ್ದಾಳೆ.
ಪರ್ಮನೆಂಟಾಗಿ ಇಲ್ಲೇ ಸೆಟ್ಲ್ ಆಗೋ ಥರ ಕಾಣಿಸ್ತಿದ್ದಾಳಪ್ಪ ನನಗೇನು. ಹೊಗೆ ಹಾಕಿದ್ರೆ ಎಂಥ ಗೂಬೆ ಇದ್ದರೂ ಓಡ್ ಹೊಟ್ಟೋಗುತ್ತೆ. ಟೈಮ್ ಬರಲಿ ಅದಕ್ಕೆ, ಆವಾಗ ನೋಡ್ಕೊಳ್ಳೋಣ. ಬನ್ನಿ, ನೀವು ಸುಮ್ಮನೆ ಟೆನ್ಷನ್ ತಗೋಬೇಡಿ. ಓ ಮೈ ಗಾಡ್, ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ವೆರಿ ಮಚ್. ಮಯೂರಿ, ಇದೆಲ್ಲ ನಿಂದೇನಾ? ಹ್ಞೂ ಮೇಘ, ಇದು ಸ್ಯಾಂಪಲ್ ಅಷ್ಟೇ. ಇನ್ನು ಬ್ಯಾಂಗ್ಳೂರಲ್ಲಿ ಬೇಕಾದಷ್ಟಿದೆ. ನನಗೆ ಈಗ ಸದ್ಯಕ್ಕೆ ಏನು ಬೇಕೋ ಅದನ್ನೆಲ್ಲ ತರಿಸ್ಕೊಂಡಿದ್ದೀನಿ ಅಷ್ಟೇ. ಸರಿ ಸರಿ, ಇದನ್ನೆಲ್ಲ ತೆಗೆದು ಹೊರಗಿಡೋಣ. ಸರಿ, ಇದನ್ನೆಲ್ಲ ಓಪನ್ ಮಾಡಿ ನೋಡೋಣ ಬನ್ನಿ. ಮಯೂರಿ, ಇದೆಲ್ಲ ನಿಂದೇನಾ? ಜಯಂತಣ್ಣನ ಹತ್ರನೂ ಇದೆಲ್ಲ ಇಲ್ಲ. ಮೇಘ ಪ್ಲೀಸ್, ನಾನಿವಾಗ ಖುಷಿಯಾಗಿದ್ದೀನಿ. ಅವನ ಹೆಸರು ಎತ್ತಿ ನನ್ನ ಮೂಡ್ ಹಾಳು ಮಾಡಬೇಡ. ಮಯೂರಿ, ಈ ಬೊಂಬೆ ಎಷ್ಟು ಮುದ್ದಾಗಿದೆ ಗೊತ್ತಾ? ಅಲ್ವಾ ಅಕ್ಕ? ಇದೇನು? ಓತಿ ಮರಿ, ಅದು ಲ್ಯಾಪ್ಟಾಪ್. ಬೇಗ ಕೊಡು. ಇದು ಕೊಡು, ಚಾರ್ಜರ್ ಕೊಡು. ಇದನ್ನ ಅಲ್ಲಿ ಕನೆಕ್ಟ್ ಮಾಡು. ಆಯ್ತಾ? ಇದು ಇಯರ್ಫೋನ್ಸ್. ಇದನ್ನ ಕಿವಿಗೆ ಹಾಕೊಬೇಕು. ಹಾಕಿದ್ರೆ ಹಾಡು ಕೇಳಿಸುತ್ತೆ. ಇದು ನೀನೊಂದು ಹಾಕೋ. ಇನ್ನೊಂದು ವಿಷಯ ಗೊತ್ತಾ? ಇದರಲ್ಲಿ ಹಾಡು ಕೇಳುತ್ತೆ, ಸಿನಿಮಾ ನೋಡ್ಬೋದು, ಫೋಟೋಸು ನೋಡ್ಬೋದು. ಹಾಡು ಕೇಳ್ತೀಯಾ? ತಿನ್ ಕೇಳಿಸ್ಕೊಳ್ಳಿ. ಹಾಕ್ಲಾ? ರೆಡಿನಾ? 1 2 3. ಏನ್ ಸೌಂಡ್ ಇದು? ಕಿವಿನೇ ಕಿತ್ತು ಹೋಗುತ್ತೆ ಅಷ್ಟೇ. ಅಕ್ಕ, ಅವನ ಆಡ್ತಿದ್ದಾನ ಕಿರಿಸ್ತಿದ್ದಾನ? ಓತಿ ಮರಿ, ಅವ್ನು ಕಿರಿಸ್ತಿಲ್ವೋ, ಅವ್ನು ಹಾಡ್ತಿರೋದು. ಅವ್ನ ಹಾಡುಗಳೆಲ್ಲ ಹಿಂಗೆ. ಇನ್ನೊಂದ್ಸಲ ಕೇಳ್ತೀಯಾ? ಅಯ್ಯೋ ಬೇಡಪ್ಪ. ಚಿಂಟು, ಏನು ಮಾಡ್ತಿದ್ಯಾ? ಬಿಡು ಬಿಡು ಚಿಂಟು, ಬಿಡು ಚಿಂಟು, ಬಿಡು. ಮಯೂರಿ, ಇದು ನಿನಗೆ. ಏನ್ ಏನ್ ಮೇಘ ಇದು? ನೀನೇ ಓಪನ್ ಮಾಡಿ ನೋಡು. ಓಲೆ ಜುಮ್ಕಿ. ಮಯೂರಿ, ಇದು ನನಗೆ ತುಂಬ ಇಷ್ಟವಾದ ಓಲೆ. ತುಂಬ ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಇಷ್ಟ ಆಯ್ತಾ? ರಿಯಲಿ ಕ್ಯೂಟ್. ಮಯೂರಿ, ಇದನ್ನು ನೀನೇ ಇಟ್ಕೋ. ತಗೋ ಮಯೂರಿ, ಇದು ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು ಮೇಘ. ಅಕ್ಕ ತಂಗಿರಿಬ್ಬರು ಒಬ್ರಿಗೊಬ್ರು ಹೊಂದ್ಕೊಳ್ತಾ ಇದ್ದಾರೆ. ಇವರಿಬ್ಬರು ಯಾವಾಗಲೂ ಹೀಗೆ ಅನ್ಯೋನ್ಯವಾಗಿರಬೇಕು, ನಗ್ನಗ್ತಾ ಸಂತೋಷವಾಗಿರಬೇಕು, 100 ಕಾಲ ಚೆನ್ನಾಗಿರಬೇಕು.